ಇನ್ನು ಇವತ್ತು ಅಧಿವೇಶನದ ಕೊನೆಯ ದಿನ ಬಹುಶಃ ಒಂದು 2 ದಿವಸ ಮುಂದುವರಿಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಒಂದು ಲೆಕ್ಕದಲ್ಲಿ ಅಧಿವೇಶನದ ಕೊನೆಯ ದಿನ ಇವತ್ತು ದೋಸ್ತಿಗಳು ರಾಜಭವನ ಛಲೋ ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜ್ಯಪಾಲರಿಗೆ ಬಿಜೆಪಿ ಮತ್ತು JDS ದೂರು ಕೊಡುತ್ತೆ. ತೀರ ಏನು ಅಂದರೆ ಈ ಹುಂಡಿ ದುಡ್ಡನ್ನು ಕೂಡ ನೀವು ಹೊಡಿತಾ ಇದ್ದೀರಿ, ಅದನ್ನೂ ಕೂಡ ನೀವು ನಿಮ್ಮ ಘೋಷಣೆಗಳಿಗೆ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಏನು ಮಾತಾಡ್ತೀರಿ ಮಾತಾಡಿ, ಎಲ್ಲವನ್ನೂ ಕೂಡ ಇಟ್ಕೊಂಡು ನಾವು ರಾಜ್ಯಪಾಲರಿಗೇ ನಾವು ದೂರು ಕೊಡ್ತೀವಿ ಅನ್ನುವಂಥ ಮಾತನ್ನು ವಿಜಯೇಂದ್ರ ಮೊನ್ನೆ ಹೇಳಿದರು. ಜೊತೆಗೆ ಬಜೆಟ್ನಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆ, ರೈತ ವರ್ಗಕ್ಕೆ ಅನ್ಯಾಯ ಆಗಿದೆ. ಸೊ ಎಲ್ಲವನ್ನೂ ಕೂಡ ಸುಳ್ಳಿನ ಮಾಲೆಯನ್ನೇ ಪೋಣಿಸ್ತಾ ಇದ್ದಾರೆ ಅಂತ ಎಲ್ಲ ವಿವರಗಳನ್ನು ಇಟ್ಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾರೆ. ಅಧಿವೇಶನದ ಕೊನೆಯ ದಿನ ಇವತ್ತು JDS ಮತ್ತು BJP ರಾಜಭವನ ಚಲೋ ಇವತ್ತು ರಾಜ್ಯಪಾಲರಿಗೆ BJP ಮತ್ತು JDS ದೂರನ್ನು ಕೊಡ್ತಾ ಇವೆ. ಪ್ರಮುಖವಾಗಿ ಕೇಂದ್ರದ ವಿರುದ್ಧವಾಗಿ ಒಂದು ನಿರ್ಣಯವನ್ನ ಮಂಡನೆ ಮಾಡಲಾಗಿತ್ತು. ಈ ಅನುದಾನ ತಾರತಮ್ಯದ ವಿಚಾರವಾಗಿ ಇದು ಬಿಜೆಪಿ ನಾಯಕರುಗಳ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಆಮೇಲೆ ಬೇರೆ ಬೇರೆ ವಿಚಾರಗಳನ್ನಿಟ್ಟು ಇವತ್ತು ರಾಜ್ಯಪಾಲರ ಬಳಿ ಹೋಗಿ ದೂರನ್ನ ಕೊಡುವಂತ ನಿಟ್ಟಲ್ಲಿ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು, ಬನ್ನಿ ಕೇಳೋಣ. ಸದನದ ನೀತಿ ನಿಯಮಗಳಿಗೆ ಗೌರವನ ಕೊಟ್ಟು ಸದನ ಕೂಡ ಸುಸೂತ್ರವಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮತ್ತು ಸಭಾಧ್ಯಕ್ಷರು ಕೂಡ ಸಹಕಾರವನ್ನು ನೀಡ್ಕೊಂಡು ಬಂದಿದ್ದೇವೆ. ಮಾನ್ಯ ಕಾನೂನು ಸಚಿವರು ಏಕಾಏಕಿಯಾಗಿ ನಿರ್ಣಯವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು, ಸದನದ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿರ್ತಕ್ಕಂಥವ್ರು. ಇದಕ್ಕೆ ಸಭಾಧ್ಯಕ್ಷರು ಕೂಡ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂಥ ಒಂದು ನಾಲಾಯಕ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ, ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಇವತ್ತು ತನ್ನ ಗ್ಯಾರಂಟಿಗಳಿಂದ ಏನು ಚುನಾವಣೆ ಗೆಲ್ತೇವೆ ಅಂತ ಹೇಳಿದ್ರು ಅದು ಸಾಧ್ಯ ಇಲ್ಲ ಅನ್ನುವ ಅರಿವು ಇವತ್ತು ರಾಜ್ಯ ಸರ್ಕಾರಕ್ಕಾಗಿದೆ. ಸದನದ ಗೌರವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ನಿಜವಾಗ್ಲೂ ಕೂಡ ದುರಾದೃಷ್ಟ. ಈ ಒಂದು ಕಾನೂನನ್ನು ಧಿಕ್ಕರಿಸಿ ವಿಧಾನಸಭೆಯ ಕಾರ್ಯಕಲಾಪಗಳ ನಿಯಮಗಳನ್ನು ಬದಿಗೊತ್ತಿ ಏಕಾಏಕಿ ಈ ಥರ ಮಂಡನೆ ಮಾಡಿರುವಂಥದ್ದು ಇದೊಂದು ವಿಧಾನಸಭೆಗೆ ಕಪ್ಪು ಚುಕ್ಕೆ. ನಾವು ಇದನ್ನು ಪ್ರತಿಭಟಿಸ್ತೇವೆ.